ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ. ವ್ಲಾಗ್ ಶುರು ಮಾಡುವ ಗಂಟೆ ಒಂದು ಇವಾಗ 3:15 ಆಯಿತು ಮಧ್ಯಾಹ್ನ. ಅಮ್ಮ ಮತ್ತು ಶೌರ್ಯ ಮಲ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಬಾವಿ ಕಟ್ಟೆ ಹತ್ರ ಹೀಗೆ ಸುಮ್ಮನೆ ಕೂತ್ಕೊಂಡಿದ್ದೆ. ಗಾಳಿ ಬೀಸ್ತಾ ಉಂಟು, ಸೊ ಹಂಗಾಗಿ ನಿದ್ದೆ ಬರ್ತಾ ಉಂಟು ನನಗೂ ಕೂಡ. ಹಾಗೆ ಇವತ್ತು ಮೊನ್ನೆ ನನಗೆ ನಾಗರತ್ನಕ್ಕ ಬ್ಲೌಸ್ ಆರ್ಡ್ರ್ ಮಾಡಂತ ಹೇಳಿದ್ರಾಯ್ತು. ಪಿಂಕ್ ಮತ್ತು ಬ್ಲ್ಯಾಕ್ ಆರ್ಡ್ರ್ ಮಾಡಿದ್ದೆ, ಪಾರ್ಸಲ್ ಬಂದಿತ್ತು. ಅದನ್ನೇ ಇವತ್ತು ಕೊಟ್ಟು ಬರಲಿಕ್ಕೆ ಹೋಗ್ಲಿಕ್ಕೆ ಉಂಟು. ನಿಮಗೂ ಆದರೆ ಬ್ಲೌಸನ್ನು ಶೇರ್ ಮಾಡ್ಕೊಳ್ತೀನಿ. ನೀವು ನೋಡಿರ್ತೀರ ಅಂದ್ಕೊಳ್ತೀನಿ. ಬೇಕಾದರೆ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ನೀವು ಅಂತ ಗೊತ್ತುಂಟ, ಎಲ್ಲ ಸೀರೆಗೂ ಬ್ಲೌಸ್ ಹೊಲಿಸೋದ್ಕಿಂತ ನಾನೀಗ ಲಿಂಕ್ ಕೊಡ್ತೀನಿ ನೋಡಿ, ಆ ಥರ ಬ್ಲೌಸನ್ನು ತಗೊಳ್ಳಿ ನೋಡಿ. ನಿಮಗೆ ಮ್ಯಾಚ್ ಆಗುವಂಥ ಕಲರ್ 120-130 ಸಿಕ್ಬಿಡುತ್ತೆ ಆರಾಮಾಗಿ. ಸಾಕು. ನನ್ನ ಹತ್ರ ಬ್ಲ್ಯಾಕ್, ಪಿಂಕ್ ಮತ್ತು ಪರ್ಪಲು ಒಂದು 2-3 ಕಲರ್ ಇದ್ದಾವೆ. ತುಂಬ ಚೆನ್ನಾಗುಂಟು, ಕ್ವಾಲಿಟಿ ಕೂಡ ಒಳ್ಳೆ ಉಂಟು, ಫಿಟ್ಟಿಂಗ್ಸು ಕೂಡ ತುಂಬ ಚೆನ್ನಾಗಿ ಬರ್ತದೆ. ನಿಮಗೆ ಸೈಜ್ ಮಾತ್ರ ಸರಿಯಾಗಿ ಆರ್ಡ್ರ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಹಂಗಾಗಿ ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ ನಾನು, ಹಾಗೆ ಚೆಕ್ ಮಾಡಿ ಬೇಕಂದರೆ. ಇನ್ನು ಅದೇ ಸ್ವಲ್ಪ ನಿದ್ದೆ ಬತ್ತಾ, ಕಣ್ಣು ಎಳಿತಾ ಉಂಟು. ನಿಮ್ಗೆ ನಾನು ಕಣ್ಣು ನೋಡಿದರೆ ಗೊತ್ತಾಗ್ಬೋದು. ಇವತ್ತೊಂದು ರೀಲ್ಸ್ ಮಾಡಬೇಕು ಅಂದ್ಕೊಂಡೆ, ಆದರೆ ಯಾವುದಕ್ಕೂ ಇದು ಕೆಲಸ ಡ್ರೆಸ್ ಚೇಂಜ್ ಮಾಡಿ ರೀಲ್ಸ್ ಮಾಡಲಿಕ್ಕೆ ಇಂಥ ಮನಸ್ಸೇ ಇಲ್ಲ. ಹಾಗಾಗಿ ಸುಮ್ಮನೆ ಕೂತ್ಕೊಂಡಿದ್ದೀನಿ. ನಾಗರತ್ನ ಅಕ್ಕನ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಪಾರ್ಸಲ್ ಬಂದಿದ್ದಾಯಿತು. ನಾನು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಅವರು ಪಾರ್ಸಲು ನಾಳೆ ಕೊಡ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ಈಗ ಹಾಗೆ ಈಗ ಬಂದಾಯ್ತಲ್ಲ, ಮಾತಾಡ್ಸ್ಕೊಂಡು ಹೋಗುವ ಅಂತ ಹೋಗ್ತಾ ಇದ್ದೆ. ಇದು ನೆನಪಿತ್ತಾ? ಇದಕ್ಕೆ ಎಂಥದ್ದು ಒಂದು ಕರಿತಿದ್ದೆ ನೋಡಿ, ಹುಲಿನ ಎಂಥದ್ದು ಅಂತ ಇತ್ತು. ಅವಾಗೆಲ್ಲ ನೋಡ್ಬೋದು ಈ ರೀತಿದು. ನಿಮ್ಗೆ ನೆನಪುಂಟಾ? ಓಲ್ಡ್ ಎಂತ ಅಂತರ, ಓಲ್ಡ್ ಮೆಮೊರೀಸ್. ರೊಕ್ಕ ನೋಡಿ. ನಾನು ಇವತ್ತೇ ನಿನ್ನ ಬ್ಲೌಸ್ ಬಂತೆ, ಬ್ಲೌಸ್ ಅದನ್ನು ತಗೊಪ್ಪ ನೆನ್ತಳಕ್ಕೆ ನನ್ನ ಹತ್ರ ಅಲ್ಲ. ನಾನು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದೆ ಆಯ್ತಾ, ಮನೆಗಿದ್ದೀನ. ಅವ ನಾಗೂರಿ ಬಂದಾಯ ಆಯ್ತಾ, ಅವತ್ತಿಗೆ ನಾಳೆ ತಗೊಬತ್ತೆ ಅಂದ. ನಂಗೆ ಗೊತ್ತೇ ಇಲ್ಲ ಆಯ್ತು ಇವತ್ತು ಬದ ತನಕ. ನಾ ಡಿಸೆಂಬರ್ 10 ಮ್ಯಾನ್ ಅಂದ್ಕೊಂಡಿದ್ದೆ ಆಯ್ತು. ಹಾಂ, ಹಾಯ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಆಗಿರ್ತದೆ. ಇವಾಗ ಗಂಟೆ ಬಂದು ಬೆಳಿಗ್ಗೆ 10 ಗಂಟೆ ಆಯಿತು. 9 ಗಂಟೆ ಹಾಗೆ ಪಾರ್ಸಲ್ ಕೊಟ್ಟು ಹೋದರು. ನಿನ್ನೆ ಕೊಡಲಿಲ್ಲ ಅಲ್ಲ, ಇವತ್ತು ಕೊಟ್ಟು ಹೋದರು. ತಗೊಂಡು ಬಂದು ಇಟ್ಟಿದ್ದೆ, ಆಮೇಲೆ ಹೋಗಬೇಕು. ಹಾಗೆ ನನ್ನ ಗಾಡಿನ ಸ್ವಲ್ಪ ವಾಶ್ ಮಾಡುವ ಅಂತ. ನಾನು ವಾರಕ್ಕೆ ಒಂದು ಸಲ ಆದರೂ ಗಾಡಿನ ವಾಶ್ ಮಾಡ್ತೀನಿ, ಮೇಂಟೈನ್ ಮಾಡ್ತೀನಿ. ಇಷ್ಟಪಟ್ಟು ತಗೊಂಡಿರೋದಲ್ಲ, ಅದಕ್ಕೋಸ್ಕರ ಚೆಂದ ಮಾಡಿ ಇಟ್ಕೊಳ್ತೀನಿ. ಸೊ ನನ್ನ ಗಾಡಿ ಬೀಗ ತಗೊಂಡು ಶೌರ್ಯ ಮುಂದೆ ಹೋದ. ಇನ್ನು ಬನ್ನಿ ಗಾಡಿ ವಾಶ್ ಮಾಡಿ ಬರುವ. ಗಾಡಿ ಬೀಗ ತಗೊಂಡು ಶೌರ್ಯ ಹೋಗ್ತಾ ಇದ್ದ. ಹಾಗೆ ಇಲ್ಲ ಅಮ್ಮ ಈಗ ಇನ್ನೇ ಹಿತ್ತಲ ಕಡೆ ಎಲ್ಲ ನೀರು ಬಿಡುವಂಥ ಟೈಮ್ ಅಲ್ಲ, ಸೊ ಹಂಗಾಗಿ ಇಲ್ಲೆಲ್ಲ ನೀರು ಬಿಟ್ಟಿದ್ದಾಳೆ. ಅಲ್ಲಿದ್ದಾಳೆ ನೋಡಿ. ಇನ್ನು ನಾನು ವಾಶ್ ಮಾಡಲಿಕ್ಕೆ ಒಂದು ಬಕೆಟು, ಮಗ್ಗು, ಶಾಂಪೂ, ಒಂದು ಹೀಗೆ ಸುಮ್ಮನೆ ತಿಕ್ಕಲಿಕ್ಕೆ. ಗಾಡಿ ವಾಶ್ ಮಾಡಿದೆ ನೋಡಿ. ಒಂದು ಶಾಂಪು ಹಾಕಿ ಸ್ನಾನ ಮಾಡಿಸಿದ್ದೀನಿ ನನ್ನ ಗಾಡಿಗೆ. ನೋಡಿ ಹೀಗೆ ಕಾಣಿಸ್ತಾ ಉಂಟು. ಹೇಗಿದೆ ನನ್ನ ಗಾಡಿ? ಲೈಸೆನ್ಸ್ ಮಾಡೋಕ್ಕೆ ಸಹ ಕೊಟ್ಟು ಬಂದಿದ್ದೆ ನಿನ್ನೆ. ಜನವರಿ ಒಳಗೆ ಆಗ್ತದೆ ಅಂತ ಹೇಳಿದರು. ಹಾಗೆ ಹೀಗುಂಟು. ಹಾಗೆ ನಂಬರ್ ಪ್ಲೇಟ್ ಸಹ ಚೇಂಜ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ಆರ್ಡ್ರ್ ಬಂದಾಗ ಅದು ಇಂಡಿಯಾ ಅಂತ ಬರುತ್ತಲ್ಲ, ಅದನ್ನು ಹಾಕ್ಸ್ಕೊಂಡು ಬರಬೇಕು. ಹೀಗೆ ಉಂಟು ನೋಡಿ ಗಾಡಿ.
ಗಂಟೆ ಇವಾಗ 1:30 ಆಯ್ತು ಮಧ್ಯಾಹ್ನ. ಇವತ್ತು ಶುಕ್ರವಾರ ನಾಗರತ್ನಕ್ಕನಿಗೆ ಒಪ್ಪತ್ತು ಕೆಲಸ, ಸೊ ಹಂಗಾಗಿ ಅವಳದ್ದು ಬ್ಲೌಸ್ ತಗೊಂಡು ಬಂದೆ. ಇನ್ನು ನಿಮಗೆ ಓಪನ್ ಮಾಡೋದು ತೋರಿಸ್ತಿದ್ದೆ. ಡಿಸೈನ್ ಹೆಂಗಿತ್ತ ನೋಡು. ಹೊಟ್ಟೆ ಕಿಚ್ಬಿಡ್ತಿರ್ವಲ್ಲ. ಹೊಟ್ಟೆ ಕಿಚ್ಬಿಡೋರು ಹೊಟ್ಟೆ ಕಿಚ್ಚು ಬಿಡ್ತಾನೆ ಇರ್ತಾರೆ, ಅದಕ್ಕೆಲ್ಲ ಎಂತ ಮಾಡೋಕ್ಕಿಲ್ಲ. ಅದು ನಿಜವಾದ ಮಾತಲ್ಲ ನಾಗರತ್ನಕ್ಕ, ಅದು ಹೊಟ್ಟೆ ಕಿಚ್ಚು ಬಿಡೋರು ಯಾಗಳಿಗೂ ಹೊಟ್ಟೆ ಕಿಚ್ಚ ಬಿಡೋದು ಅಂತ ಆಯ್ತು. ಕಡೆಗೆ ಆಯ್ತು, ನಾ ದೊಡ್ಡ ಸೈಜೇ ಬುಕ್ ಮಾಡಿದೆ. ನಾ ಹೈಕಂಬದಕ್ಕಿಂತ 2 ಸೈಜ್ ದೊಡ್ಡ ಬುಕ್ ಮಾಡಿದೆ. ಇದು ವೆಲ್ವೆಟ್ ಅಲ್ಲ, ಹಾಗೆ ಸೇಮ್ ಕಲರ್. ನಾನು ತಗೊಂಡು ಇದೇ 2 ಸೇಮ್ ಕಲರ್, ಕಪ್ಪನ್ನು ಗುಲಾಬಿ ಒಂದು. ಕಪ್ಪನಂತ ಹಳ್ತಾ ಬಂತು. ಈಗ ಹೊಸ ತಗೊಂಡ್ಕಿ ನಾವು. ನಿನ್ನ ಕೈ ಡಿಸೈನ್ ಬೇರೆ ಕೊಟ್ಟೆ, ನಂದು ಬೇರೆ. ತಿಂದು ಒಳ್ಳೆಯ್ತು ಡಿಸೈನ್. ಎಷ್ಟು ಒಳ್ಳೇದು ಗೊತ್ತಿತ್ತು ಹಾಕ್ರೆ. 10 ವರ್ಷ ಅದು ಹೆಂಗೆ ತಗೊಂಬ, ಅದು ಎಷ್ಟು ಒಳ್ಳೆ ಇರುತ್ತೆ ಗೊತ್ತಿತ್ತ ಡಿಸೈನ. ಇವತ್ತು ಮೈ ಮೇಲೆ ಹಾಕಿರೋ ಹಂಗೆ ಉರಿ ಇಲ್ಲ. ಇದು ಸೇಮ್ ನಂತರದ್ದು ಗುಲಾಬಿ ಹೂ ಕೊಟ್ಟಿರು. ಒಳ್ಳೆಯ್ತಲ್ಲ. ಇದ್ರ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವಾಗ ಗಂಟೆ ಬಂದು ಮಧ್ಯಾಹ್ನ ಆಲ್ಮೋಸ್ಟ್ 3:30 ಆಯ್ತು. ಈ ಸೀರೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕಿದ್ದಿತ್ತು, ಹೇಗೆ ಹುಟ್ಟಿದ್ನಲ್ಲ ಹಾಗಾಗಿ ಇವಾಗಲೇ ಶೇರ್ ಮಾಡ್ಕೊಳ್ಳುವ ಅಂತ. ಅದರಲ್ಲಿ ಸ್ವಲ್ಪ ಪಿಂಕ್ ಆಗಿ ಕಾಣಿಸ್ತಾ ಉಂಟು ನೋಡಿ ಕ್ಯಾಮ್ರದಲ್ಲಿ. ಹಾಗಿಲ್ಲ, ಪರ್ಪಲ್ ಕಲರ್ ಮತ್ತು ಗ್ರೀನ್ ಕಲರ್ ಉಂಟಿದ್ದು. ಕ್ಯಾಮ್ರದಲ್ಲಿ ಪಿಂಕ್ ಆಗಿ ಕಾಣಿಸ್ತಾ ಉಂಟು. ಹಾಗೆ ಇದ್ರದ್ದು ಬ್ಲೌಸ್ ಅಲ್ಲ ಇದು ನಮ್ಮ ಅಕ್ಕನ ಸೀರೆ ಬ್ಲೌಸ್ ಮ್ಯಾಚ್ ಮಾಡ್ಕೊಂಡು ಈಗ ಸದ್ಯಕ್ಕೆ ರೀಲ್ಸ್ ಮಾಡ್ತಾಯಿದ್ದೆ. ಸೊ ಹಂಗಾಗಿ ಶೌರಿ ಚಡ್ಡಿ ಹಾಕ್ಕೊಳ್ಳಿಲ್ಲ ಅವನು. ಅದೇ ಮಗನೆ 1 ನಿಮಿಷ. ಅದೇ ಇದು ನಮ್ಮ ಅಕ್ಕನ ಬ್ಲೌಸು. ಇದಕ್ಕೆ ಸ್ಟಿಚ್ ಮಾಡಬೇಕು. ಇದಕ್ಕೂ ಕೂಡ ಗ್ರೀನೇ ಇದೆ, ಮ್ಯಾಚ್ ಆಗ್ತಾ ಇದ್ದಿತ್ತು. ಆದರೆ ಇದರಲ್ಲಿ ಬ್ಯಾಕ್ ಸೈಡ್ ರೆಡ್ ಕಲರ್ ಬಂತು, ಸೊ ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ಇದು ಪರ್ಪಲ್ ಕಲರ್ ಉಂಟು, ಸೊ ಹಂಗಾಗಿ ಪರ್ಪಲ್ ಕಲರ್ ಉಂಟು. ಸೊ ಹಂಗಾಗಿ ಹೇಗೆ ಕಾಣಿಸ್ತಾ ಇದ್ದೀನಿ, ಈ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಉಂಟಾ ಅಂತ ಹೇಳಿ ಆಯಿತಾ. ಈ ಸೀರೆ ಬಂದು ಮಂದಾರ್ತಿ ದೇವಸ್ಥಾನಕ್ಕೆ ಹೋದಾಗ ನಾನು ತಗೊಂಡಿತ್ತಾಯ್ತು. ಅಲ್ಲಿ ಏಲಮ್ಮೆಗೆ ಹಾಕ್ತಾರೆ ನೋಡಿ, ಆ ಟೈಮಲ್ಲಿ ತಗೊಂಡಿದ್ದೆ ನಾನು. ಹೋದಾಗ ಸ್ವಲ್ಪ ಸುಮಾರು ಒಂದು 2 ತಿಂಗಳೇ ಆಗೋಯ್ತು. ಮೊನ್ನೆ ಮಾಯಿ ಬಂದಿದ್ದೆ ನೋಡಿ, ಹಿಡ್ಕೊಂಡು ಬಂದಿದ್ರು. ನಾನು ತಗೊಂಡು ಅವ್ರ ಹತ್ರನೇ ಕೊಟ್ಟು ಕಳಿಸಿದ್ದೆ ಆಯಿತು. ಅವ್ರ ಮನೇಲಿ ಇಟ್ಕೊಳ್ಳಿ ಅಂತ ಕೊಟ್ಟು ಕಳಿಸಿದ್ದೆ. ಮೊನ್ನೆ ಹೇಗೋ ಬಂದ್ರಲ್ಲ, ಬರಬೇಕಾದ್ರೆ ಹಿಡ್ಕೊಂಡು ಬಂದ್ರು. ಹೀಗುಂಟು ನೋಡಿ ಸೀರೆ. ನನ್ನ ಹತ್ರ ಪರ್ಪಲ್ ಕಲರ್ ಇಲ್ಲ, ಸೊ ಹಂಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಕ್ಯಾಮ್ರದಲ್ಲಿ ಸ್ವಲ್ಪ ಪಿಂಕಾಗಿ ಕಾಣಿಸ್ತಾ ಉಂಟು, ಇಲ್ಲಾಂದರೆ ಸಖತ್ತಾಗಿ ಕಾಣಿಸ್ತಾ ಉಂಟು ಈ ಕಲರ್ ನನಗೆ. ಮತ್ತು ತುಂಬಾ ಸಾಫ್ಟ್ ಉಂಟಾಯ್ತಾ. ಇದಕ್ಕೆ ನಾನು ಕೊಟ್ಟಿರೋ ದುಡ್ಡು ಬಂದು 280 ರೂಪಾಯಿ ಕೊಟ್ಟೆ. ಅದರದ್ದು ಏಲಮ್ಮ ಇದು ಪ್ರೈಸ್ 280, ಅದರದ್ದು 400 ರೂಪಾಯಿ ಅಂತ ಇದ್ದಿತ್ತು ಸೀರೆ ದಾರ ಅಂತ. ಹೇಗಿದೆ ಸೀರೆ ಅಂತ ಹೇಳಿ ಆಯಿತಾ. ತುಂಬ ಸಾಫ್ಟ್ ಉಂಟು. ಇದಕ್ಕೆ ನಾನು ಬ್ಲೌಸನ್ನ ಸ್ಟಿಚ್ ಮಾಡಿಸೋದಿಲ್ಲ. ಇದೇ ಗ್ರೀನ್ ಕಲರೇ 100-120 ರೂಪಾಯಿಗೆಲ್ಲ ಆನ್ಲೈನಲ್ಲಿ ನಂದು ವೆಲ್ವೆಟ್ ಟೈಪಲ್ಲಿ ಮುಂಚೆ ಬ್ಲ್ಯಾಕ್ ಪಿಂಕ್ ಹಾಕ್ತಿದ್ದೆ ನೋಡಿ, ಅದರಲ್ಲೇ ಗ್ರೀನ್ನ ಬುಕ್ ಮಾಡ್ತೀನಿ. ಇವಾಗ ಹೇಗೆ ಕಾಣಿಸ್ತಾ ಉಂಟಂತ ಹೇಳಿ. ಅಮ್ಮ ಚಂದ ಕಾಣಿಸ್ತಿದ್ನ ಇಲ್ಲಿಯಾ? ಸೂಪರ್ ಅಂಬ್ರಿ, ಸೂಪರ್ ಅಂತ ಹೇಳ್ತಿದ್ದೆ ಕೊನೆ. ಇಷ್ಟು ಹಿಡಿ ಕಡೆಯೂ ಒಯ್ದೆ, ಕತ್ಲೆ ಆಗೋಯ್ತು. ಹಾಗಾಗಿ ಫ್ಲ್ಯಾಶ್ ಲೈಟ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಕಾಣಿಸ್ತಾ ಇದ್ದೆ ಇಲ್ಲಿ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ಬೇಕು ಅದಕ್ಕೆ ಒಂದು ಹಿಡಿ ಕಟ್ಟಾಗಲಿಕ್ಕೆ. ಇಷ್ಟ ಮಾಡಿದ್ದೀನಿ. ಕತ್ಲೆ ಆಗೋಯ್ತು, ಆದರೂ ಕೂಡ ಬೇಗ ಹೋಗಿ ಒಂದಿಷ್ಟು ಹೂವನ್ನು
ಕಟ್ಟಿದೆ, ದೇವರಿಗೆ ಇರಲಿ ಅಂತ. ತುಂಬ ದಿನ ಆಯಿತು ನಾನು ಹೂ ಕಟ್ಟಿದೆ ಈಗ, ಹಾಗಾಗಿ ಕಟ್ಟದೆ. ಇದಕ್ಕೆ ತದಂತರ ಅಬ್ಬಲಿ ಹೂ ನೋಡಿದ್ರಲ್ಲ, ಅಷ್ಟು ಹೂ ಕಟ್ಟಿದ್ದೀನಿ. ಅಬ್ಬಲಿ ಹೂವು ಇನ್ನು ಕಟ್ಬೋದಿತ್ತು, ಕತ್ಲೆ ಆಗೋಯ್ತು. ನೀವು ಹೊರಗಡೆ ನೋಡ್ಬೋದು, ಏನು ಕೂಡ ಕಾಣಿಸ್ತಾ ಇಲ್ಲ. ಇವಾಗ ಹೋಗಿ ಕಟ್ಕೊಂಡು ಬಂದೆ ನಾನು. ಹಿಡಿಕಟ್ಟಿ ಒಯ್ತಾ ಇಕೊಂಡೆ, ಮತ್ತು ಸ್ನಾನ ಮಾಡಲಿಕ್ಕೆ ಬಿಸಿನೀರು ಕಾಯಿಸ್ಲಿಕ್ಕೆ ಬೆಂಕಿ ಆಗ್ತಿದೆ, ಅದಕ್ಕೋಸ್ಕರ ಲೇಟಾಗಿ ಹೋಯ್ತು. ಹಾಗೆ ಅಮ್ಮ ಸಂಜೆ ಮೀನು ತಗೊಂಡು ಬಂದಿದ್ಲು ಬೈಗೆ, ಅದನ್ನು ಕೊಚ್ಚಿ ಕೊಟ್ಟಿದ್ಲು. ಅದನ್ನು ಸಾರು ಮಾಡಿ ಇಷ್ಟೊತ್ತಾಯ್ತು ನೋಡಿ. ನಮ್ಮ ಶೌರ್ಯ ನೋಡಿ, ರಾಣಿ ಅದೆಲ್ಲ ಜೈವಿಕಾಗ. ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸಿಗೆ ನನ್ನ ವ್ಲಾಗ್ನ ಶೇರ್ ಮಾಡಿ. ಊರು ಬದಿ ಹೆಣ್ಣು ಏನೋ ಒಂದು ಮಾಡ್ತಾ ಇದ್ದಾಳೆ, ನಿಮ್ಮ ಕಡೆಯಿಂದನೂ ಸ್ವಲ್ಪ ಸಪೋರ್ಟ್ ಇರಲಿ. ಆದಷ್ಟು ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ ಅಷ್ಟೇ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.